ಎಲ್ರಿಗೂ ಶುಭೋದಯ, ಸುಪ್ರಭಾತ. ಇವತ್ತಿನ ನ್ಯೂಸ್ ಹೈಲೈಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಇನಿಷಿಯೇಟಿವ್ ಇಷ್ಟ ಆಗ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ. ಮುಖ್ಯವಾಗಿ ಕೆಲವು ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು, ಜಮ್ಮು ಮತ್ತು ಕಾಶ್ಮೀರದ ನೌಗಾಮ್ ಪೊಲೀಸ್ ಠಾಣೆಯಲ್ಲಿ ಈ ವೈಟ್ ಕಾಲರ್ ಭಯೋತ್ಪಾದನೆ ಕೆಲವು ದಿನಗಳ ಹಿಂದೆ ನಾವು ಚರ್ಚೆ ಮಾಡಿದ್ವಿ. ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿರೋರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಸಹ ಟೆರರಿಸ್ಟ್ಗಳಾಗಿ ಬದಲಾಗ್ತಾ ಇರ್ತಾರೆ. ಈ ವೈಟ್ ಕಾಲರ್ ಭಯೋತ್ಪಾದನೆಯನ್ನು ತನಿಖೆ ಮಾಡಬೇಕಾದ್ರೆ ಹಲವಾರು ಅಪಾರ ಪ್ರಮಾಣದ ಸ್ಫೋಟಕ ಸಾಮಗ್ರಿಗಳನ್ನು, ರಾಸಾಯನಿಕಗಳನ್ನು ಸಂಗ್ರಹಿಸಿಟ್ಕೊಂಡಿದ್ರು ಪೊಲೀಸ್ ಠಾಣೆಯಲ್ಲಿ. ಆಕಸ್ಮಿಕವಾಗಿ ಸ್ಫೋಟ ಆಗಿಬಿಟ್ಟಿದೆ. ಈ ದುರಂತದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಒಟ್ಟಾರೆ 9 ಮಂದಿ ಮೃತಪಟ್ಟಿದ್ದಾರೆ, 32 ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಬೆಳಗಾವಿ ಹತ್ರ ಭೂತರಾಮನಹಟ್ಟಿ ಅಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿರು ಮೃಗಾಲಯ ಇದೆ. ಅಲ್ಲಿ 2 ದಿನಗಳ ಒಂದು ಅವಧಿಯಲ್ಲಿ ಸುಮಾರು 28 ಕೃಷ್ಣ ಮೃಗಗಳು, ಬ್ಲ್ಯಾಕ್ ಬಕ್ಸ್ ಅಂತ ಕರಿತೀವಲ್ವ, ಕೃಷ್ಣ ಮೃಗ, 28 ಕೃಷ್ಣ ಮೃಗಗಳು ಮೃತಪಟ್ಟಿದೆ. ಬ್ಯಾಕ್ಟೀರಿಯಾ ಸೋಂಕು ಇದಕ್ಕೆ ಕಾರಣ ಆಗಿರಬಹುದು ಅಂತ ಪ್ರಾಥಮಿಕ ವರದಿಗಳು ಹೇಳ್ತಾ ಇವೆ. ಅದಕ್ಕೆ ಅರಣ್ಯ ಸಚಿವರು ಅಂತಂದರೆ ತನಿಖೆಗೆ ಆದೇಶ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಸೋಂಕು ಹರಡದ ಹಾಗೆ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳಿ, ಸಿಬ್ಬಂದಿ ನಿರ್ಲಕ್ಷ್ಯ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಸಿಗ್ಮಾ ಸಾಫ್ಟ್ವೇರ್ ಪಾರ್ಕ್ನಲ್ಲಿ ಒಂದು ಮಸ್ಕ್ ಕಮ್ಯುನಿಕೇಷನ್ ಅನ್ನುವಂಥ ಕಾಲ್ ಸೆಂಟರ್ ಮೇಲೆ CID ಅವರು ದಾಳಿ ಮಾಡಿದ್ದಾರೆ. ದಾಳಿ ಮಾಡಿ 21 ಜನರನ್ನು ಬಂಧಿಸಿದ್ದಾರೆ. ಈ ತಂಡ ಅಲ್ಲಿ ಕೂತ್ಕೊಂಡು ಅಮೇರಿಕದ ಪ್ರಜೆಗಳ ಲ್ಯಾಪ್ಟಾಪನ್ನು ಹ್ಯಾಕ್ ಮಾಡಿರೋ ರೀತಿ ಒಂಥರ ಬಿಂಬಿಸಿ ಅವರಿಂದ ಹಣವನ್ನು ಕೇಳ್ತಾ ಇದ್ರು. ಇಲ್ಲಿಂದ ಅವರಿಗೆ ಕಾಲ್ ಸೆಂಟರ್ ಥರ ಕಾಲ್ ಮಾಡೋದು, ಮತ್ತು ಯಾವುದು ತಾವು ಮೈಕ್ರೋಸಾಫ್ಟಿಂದಾನೇ ಬಂದಿದ್ದೇವೆ, ಮೈಕ್ರೋಸಾಫ್ಟಿನ ಸಿಬ್ಬಂದಿ ನಾವು ಅಂತ ಸುಳ್ಳು ಹೇಳಿ, ನಿಮ್ಮ ಲ್ಯಾಪ್ಟಾಪ್ ಹ್ಯಾಕ್ ಆಗಿದೆ, ಹಾಗಾಗಿ ನೀವು ನಮಗೆ ಇಂತಿಷ್ಟು ಹಣವನ್ನು ಪೇ ಮಾಡಬೇಕು ಸರಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿಕೊಂಡು ಅವರಿಂದ $2,000ದಿಂದ $5,000 ತನಕ ಹಣವನ್ನು ಕಿತ್ಕೊಳ್ತಾ ಇದ್ರು. ಅಂಥ 21 ಆರೋಪಿಗಳನ್ನು CID ತಂಡ ಬಂಧಿಸಿದೆ. ಇನ್ನು GKVK ಕೃಷಿ ಮೇಳದಲ್ಲಿ ಬೋನ್ ಮಿಲ್, ಪ್ರಾಣಿಗಳ ಮೂಳೆಗಳಿಂದ ತಯಾರಿಸಿದ ಗೊಬ್ಬರ, ಕತ್ತೆಯ ಗಂಜಲ ಮೂತ್ರ, ಗಧಾಮೃತ ಅಂತ ಕರೀತಾರೆ ಇದಕ್ಕೆ, ಲದ್ದಿಯಿಂದ ತಯಾರಿಸಿದ ಗಧಾಮೃತ ಅಂತಂದರೆ ಇಂಥ ಒಂದು ಬೋನ್ ಮಿಲ್ಲಿನ ಒಂದು ಸಾವಯವ ಗೊಬ್ಬರಗಳು ರೈತರ ಗಮನವನ್ನು ಸೆಳೀತಾ ಇವೆ. ಯಾವುದಕ್ಕೆ ಸಂಬಂಧಪಟ್ಟಿರೋದು ಗೊತ್ತಿರಲಿ, ಗಧಾಮೃತ ಅನ್ನೋದು ಬೋನ್ ಮೀಲ್, ಪ್ರಾಣಿಗಳ ಮೂಳೆಗಳಿಂದ ತಯಾರಿಸೋದು. ಈ ಉತ್ಪನ್ನಗಳಿಂದ ತೋಟಗಾರಿಕೆ, ಕೃಷಿ ಬೆಳೆಗಳಲ್ಲಿ ಅದಕ್ಕೆ ಬೆಳೆ ಚೆನ್ನಾಗಿ ಬೆಳೀಲಿಕ್ಕೆ ಬೇಕಾಗಿರುವಂಥ ರಂಜಕ, ಸತು, ಕಬ್ಬಿಣಾಂಶ ಇದೆಲ್ಲ ಸಿಗುತ್ತೆ. ಇದರಿಂದ ಇಳುವರಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಶಾಲಾ ಶಿಕ್ಷಣ ಇಲಾಖೆ ಒಂದು ಪ್ರಸ್ತಾವ ಮಾಡಿದೆ. ಅದರ ಪ್ರಕಾರ ಈಗ PUC ಕಾಲೇಜುಗಳಿಗೆ ಇನ್ನು ಮುಂದೆ ನೇಮಕ ಆಗುವಂಥ ಉಪನ್ಯಾಸಕರು 9 ಮತ್ತು 10ನೇ ತರಗತಿಗೂ ಪಾಠ ಮಾಡೋದು ಕಡ್ಡಾಯ ಆಗುತ್ತೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡ್ತಾ ಇದ್ದಾರೆ. ಮತ್ತು ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ತಿದ್ದುಪಡಿನ ತರಲಿಕ್ಕೆ ಈಗ ಮುಂದಾಗಿದ್ದಾರೆ. ಆದರೆ ಈ ಕ್ರಮದಿಂದಾಗಿ ಶೈಕ್ಷಣಿಕ ಶಿಸ್ತಾಗಿರಬಹುದು, ಇಲಾಖೆ ಸ್ವಾಯತ್ತತೆ, ಉಪನ್ಯಾಸಕರ ವೃತ್ತಿ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಒಂದು ಪದವಿ ಪೂರ್ವ ತುಂಬ ಕಡೆ ಇದರ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಯಾರು ವಿರೋಧ ವ್ಯಕ್ತಪಡ್ತಿದ್ದಾರೆ ಅಂತಂದರೆ ಈ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ. ಅಂತಂದರೆ ಗ್ರೂಪ್ B ಹುದ್ದೆಯನ್ನು ಗ್ರೂಪ್ Cಗೆ ಇಳಿಸ್ತಾ ಇದ್ದೀರಿ ನೀವು, ಗೌರವಕ್ಕೆ ಧಕ್ಕೆ ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಆನೇಕಲ್ನ ಹಳೆ ಚಂದಾಪುರದ ಹತ್ರ ಡೀಸೆಲ್ಸ್ ಅಕಾಡೆಮಿ ಶಾಲೆಗೆ ಒಂದು ಮೊನ್ನೆ ಮಕ್ಕಳ ದಿನಾಚರಣೆ ಆಗಿತ್ತು. ಅವಾಗ ಮಿಸ್ ಐರಿಸ್ ಅಂತ ಹೊಸ ಶಿಕ್ಷಕಿಯನ್ನು ಪರಿಚಯಿಸಿದ್ದಾರೆ. ಅವರು ಶಿಕ್ಷಕಿ ಅಂತಂದರೆ ಮಾನವ ಶಿಕ್ಷಕಿ ಅಲ್ಲ, AI ಕೃತಕ ಬುದ್ಧಿಮತ್ತೆ ಆಧಾರಿತವಾದಂತಹ ರೋಬೋ ಶಿಕ್ಷಕಿಯವರು. ಕನ್ನಡ, ಜರ್ಮನ್, ಫ್ರೆಂಚ್ ಸೇರಿದ ಹಾಗೆ 40 ಭಾಷೆಗಳಲ್ಲಿ ಪಾಠ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಬೆಂಗಳೂರು ಜಿಲ್ಲೆಯ ಮೊದಲ AI ಆಧಾರಿತ ರೋಬೋ ಶಿಕ್ಷಕಿ ಅಂತ ಆಡಳಿತ ಮಂಡಳಿ ತಿಳಿಸ್ತಾ ಇದೆ. ನಿಧಾನವಾಗಿ ಎಜುಕೇಷನ್ ಸೆಕ್ಟರ್ನಲ್ಲಿ AI ಕಾಲಿಡ್ತಾ ಇದೆ, ನಮ್ಮ ದೇಶದಲ್ಲೂ ಸಹ ಅಂತ, ನಮ್ಮ ರಾಜ್ಯದಲ್ಲೂ ಅಂತ ಗೊತ್ತಾಗುತ್ತೆ. ಬಾಂಗ್ಲಾದೇಶದ ಢಾಕಾದಲ್ಲಿ ಸಾವಿರಾರು ಸಂಖ್ಯೆ ಪ್ರತಿಭಟನಾಕಾರರು ಈ ಸೂಫಿ ಅನುಯಾಯಿಗಳಾದಂತಹ ಅಹಮದಿಯ ಸಮುದಾಯವನ್ನು ನಾಸ್ತಿಕರು ಅಥವಾ ಕಾಫಿರರು ಅಂತ ಘೋಷಿಸಬೇಕು ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶೇಖ್ ಹಸೀನಾ ಅವರನ್ನು ಪ್ರಧಾನಿ ಹುದ್ದೆಯಿಂದ ಪದಚ್ಯುತಗೊಳಿಸಿದರು. ನಂತರ ಅಲ್ಲಿ ಮುಖ್ಯವಾಗಿ ಅಹಮದಿಯ ಸಮುದಾಯದ ಮೇಲಿನ ಗುಂಪು ದಾಳಿಗಳು ಜಾಸ್ತಿ ಆಗ್ತಾ ಇವೆ. ಅವರನ್ನು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಲ್ಲ, ನಾಸ್ತಿಕರು ಅಂತ ಘೋಷಣೆ ಮಾಡಬೇಕು ಅಂತ ಈಗ ಮತ್ತೆ ಪ್ರತಿಭಟನೆ ನಡೀತಾ ಇದೆ. ಇನ್ನು ಕಳೆದ ದೀಪಾವಳಿ ಸಂದರ್ಭದಲ್ಲಿ ಬೆಂಗಳೂರು ಪೊಲೀಸರು ಏನು ಮಾಡಿದರು, AI ಯೂಸ್ ಮಾಡಿದರು. ಯಾವುದಕ್ಕೋಸ್ಕರ ಅಂತಂದರೆ ರಾತ್ರಿ ಸಮಯದಲ್ಲಿ ಈ ಕೆಲವು ನಿಯಮಗಳನ್ನಿರುತ್ತೆ ಪಟಾಕಿ ಸಿಡಿಸೋದ್ರ ಬಗ್ಗೆ, ಆ ಉಲ್ಲಂಘನೆಯನ್ನು ನಿಯಂತ್ರಿಸಲಿಕ್ಕೆ AI ಆಧಾರಿತ ಪತ್ತೆ ವ್ಯವಸ್ಥೆಯನ್ನು ಬಳಸಿದ್ದಾರೆ.
ಸುಮಾರು 7,500ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಮತ್ತು ICCC ಇಂಟಿಗ್ರೇಟೆಡ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ ಇದೆಲ್ಲ ಒಟ್ಟಾಗಿ ಇಂಟಿಗ್ರೇಟ್ ಮಾಡಿಕೊಂಡು ಈ ಮೂಲಸೌಕರ್ಯಗಳನ್ನು ಬಳಸ್ಕೊಂಡು ಅದರಲ್ಲಿ AI ಸಹ ಬಳಸ್ಕೊಂಡಿದ್ದಾರೆ, ಸಂಯೋಜಿಸಿದ್ದಾರೆ. ಇದ್ರ ಮೂಲಕ ಪಟಾಕಿ ಮಿಂಚು ಯಾವ ಥರ ಆಗಿದೆ, ಹೊಗೆ ಎಷ್ಟಾಗ್ತಾ ಇದೆ ಅದನ್ನು ನೈಜ ಸಮಯದಲ್ಲಿ ಪತ್ತೆ ಹಚ್ಚಲಿಕ್ಕೆ, ರಿಯಲ್ ಟೈಮ್ ಅಸೆಸ್ ಮಾಡಲಿಕ್ಕೆ AI ಸಹಾಯ ಮಾಡಿದೆ. ಮತ್ತು ಪತ್ತೆ ಹಚ್ಚೋದು ನಿಯಂತ್ರಣ ಕೊಠಡಿಗೆ, ಕಂಟ್ರೋಲ್ ರೂಮಿಗೆ ಅದನ್ನು ರವಾನಿಸಲಿಕ್ಕೆ ಸಹ AI ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದೆ. ಇನ್ನು ಚೀನಾ ಒಂದು ವೇಳೆ ತನ್ನ ಸ್ವಾಮ್ಯದ ತೈವಾನ್ ಮೇಲೆ ದಾಳಿ ಮಾಡಿದರೆ ಜಪಾನ್ ಮಿಲಿಟರಿ ಪ್ರತಿಕ್ರಿಯೆ ಕೊಡಬಹುದು ಅಂತ ಜಪಾನ್ ಪ್ರಧಾನಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಚೀನಾ ಮತ್ತು ಜಪಾನ್ ನಡುವೆ ರಾಜತಾಂತ್ರಿಕ ಸಂಘರ್ಷ ಉಲ್ಬಣಗೊಳ್ತಾ ಇದೆ. ಅದರಿಂದ ರಾಜತಾಂತ್ರಿಕವಾಗಿ ಉಲ್ಬಣಗೊಳ್ತಾ ಇದೆ. ಇನ್ನೂ ದೊಡ್ಡ ಮಟ್ಟದ ಪರಿಸ್ಥಿತಿಗೆ ಹೋಗುತ್ತಾ ಅಂತ ನೋಡಬೇಕಷ್ಟೇ. ಹಾಗಾಗಿ ಚೀನಾ ಏನು ಮಾಡ್ತಾ ಇದೆ, ಜಪಾನಿಗೆ ಹೋಗಬೇಡಿ, ನೀವು ಅಲ್ಲಿ ಹೋದರೆ ನಿಮಗೆ ವೈಯಕ್ತಿಕ ಸುರಕ್ಷತೆಗೆ ಅಪಾಯ ಇರಬಹುದು ಅಂತ ಚೀನಾ ತನ್ನ ದೇಶದ ನಾಗರಿಕರಿಗೆ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲಿಗೆ ತಲುಪುತ್ತೆ ಅಂತ ನೋಡೋಣ. ಇಷ್ಟು ಹೈಲೈಟ್ಸ್ಗಳು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.